ನಮಸ್ಕಾರ ಗೆಳೆಯರೇ. ಭಾರತ ಕಂಡ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್. ಏಕೆಂದರೆ ಅವರು ಬರೀ ನಾಯಕ ಅಲ್ಲ, ಅವರು ಕೋಟ್ಯಾಂತರ ಜನರ ಬದುಕನ್ನೇ ಬದಲಾಯಿಸಿದ ಮಹಾನ್ ವಿಚಾರವಾದಿ. ಅಂಬೇಡ್ಕರ್ ಜಯಂತಿ ಏಕೆ ಮುಖ್ಯ? ಏಪ್ರಿಲ್ 14 ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಭಾರತದ ಸಂವಿಧಾನ ಶಿಲ್ಪಿ, ಮಹಿಳಾ ಹಕ್ಕುಗಳ ಹೋರಾಟಗಾರ, ಶಿಕ್ಷಣದ ಪ್ರತಿಪಾದಕ, ಸಮಾಜ ಸುಧಾರಕ, ಆರ್ಥಿಕ ತಜ್ಞ, ತತ್ವಜ್ಞಾನಿ. ಇಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟದಲ್ಲಿ ಆಚರಿಸಲಾಗುತ್ತಿದೆ. ಇದು ಬರೀ ಹಬ್ಬ ಅಲ್ಲ, ಸ್ವಾಭಿಮಾನದ ಹಬ್ಬ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ವ್ಯಕ್ತಿಯಷ್ಟೇ ಅಲ್ಲ, ಅವರು ಸ್ವಾಭಿಮಾನದ ಬದುಕಿನ ಒಂದು ಅಮೂಲ್ಯವಾದ ನಿದರ್ಶನ. ಅವರನ್ನು ನೆನೆಯುವುದು ಎಂದರೆ ಸ್ವಾಭಿಮಾನದ ಬದುಕಿಗೆ ಹೆಜ್ಜೆ ಇಟ್ಟ ಸಂಭ್ರಮ. ಸ್ವಾಭಿಮಾನದ ಬದುಕು ಎಂದರೆ ದುರಾಭಿಮಾನದ ದಬ್ಬಾಳಿಕೆಯಲ್ಲ, ನಿರಾಭಿಮಾನದ ಗುಲಾಮಗಿರಿಯಲ್ಲ, ಎರಡರಿಂದಲೂ ಮುಕ್ತವಾದ ಬದುಕು. ಆದರೆ ಸ್ನೇಹಿತರೆ, ನಾವು ಅಂಬೇಡ್ಕರ್ ಹಬ್ಬವನ್ನು ಹೇಗೆ ಆಚರಿಸುತ್ತಿದ್ದೇವೆ? ಕೇವಲ ಫ್ಲ್ಯಾಗ್ ಹಾರಿಸಿ, ಪ್ರೊಸೆಷನ್ ಮಾಡಿ, ಸೆಲ್ಫಿ ತೆಗೆದುಕೊಂಡು ಮುಗಿಸುತ್ತಿದ್ದೇವಾ? ಅಥವಾ ನಿಜವಾದ ಸ್ವಾಭಿಮಾನದ ಸಂಭ್ರಮವನ್ನು ಒಳಗೊಳಗೆ ಅನುಭವಿಸುತ್ತಿದ್ದೇವಾ? ಇಂದು ನಾವು ಅಂಬೇಡ್ಕರ್ ಹಬ್ಬವನ್ನು ಸ್ವಾಭಿಮಾನದ ಹಬ್ಬವಾಗಿ ಹೇಗೆ ಮಾಡುವುದು ಎಂದು ತಿಳಿಯೋಣ. ಇದನ್ನು ವೈಯಕ್ತಿಕವಾಗಿ ಕುಟುಂಬದೊಂದಿಗೆ ಮತ್ತು ಸಮುದಾಯದೊಂದಿಗೆ ಅಳವಡಿಸಿಕೊಳ್ಳೋಣ. ವಿಧಾನ 1. ಸ್ವಾಭಿಮಾನದ ಓದುವಿಕೆಯ ಸಂಭ್ರಮ. ಹಬ್ಬದಂದು ಕನಿಷ್ಠ 1 ಗಂಟೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕ ಓದೋಣ. ಉದಾಹರಣೆ, ಅವರು ಬರೆದ ಜಾತಿ ವಿನಾಶ, ಶೂದ್ರರು ಯಾರು, ಬುದ್ಧ ಆತನ ಧಮ್ಮ, ಯಾವುದಾದರೂ ಒಂದು ಅಧ್ಯಾಯ ಕುಟುಂಬದೊಂದಿಗೆ ಚರ್ಚಿಸಿ. ಇದು ನಮ್ಮೊಳಗೆ ಸ್ವಾಭಿಮಾನದ ಬೀಜವನ್ನು ಬಿತ್ತುತ್ತದೆ. ವಿಧಾನ 2. ದುರಭಿಮಾನ ಮತ್ತು ನಿರಭಿಮಾನ ತ್ಯಜಿಸುವ ಪ್ರತಿಜ್ಞೆ. ಬೆಳಿಗ್ಗೆ ಕುಟುಂಬ ಸದಸ್ಯರ ಜೊತೆ ಸೇರಿ ಒಂದು ಪ್ರತಿಜ್ಞೆ ಮಾಡೋಣ. ನಾನು ಯಾರನ್ನೂ ಕೀಳು ಎಂದು ನೋಡುವುದಿಲ್ಲ, ಯಾರ ಮುಂದೆಯೂ ತಲೆ ಬಗ್ಗಿಸುವುದಿಲ್ಲ, ಮನೆಯಲ್ಲಿ ಜಾತಿ ಧರ್ಮದ ಹೆಸರಲ್ಲಿ ಯಾವುದೇ ತಾರತಮ್ಯ ಮಾತುಗಳನ್ನು ಆಡುವುದಿಲ್ಲ. ಇದೇ ನಿಜವಾದ ಸ್ವಾಭಿಮಾನದ ಮೊದಲ ಹೆಜ್ಜೆ. ವಿಧಾನ 3. ಶಿಕ್ಷಣದ ಮೂಲಕ ಸಶಸ್ತ್ರೀಕರಣ. ಬಾಬಾ ಸಾಹೇಬ್ ಅವರ ಮುಖ್ಯ ಸಂದೇಶ ಶಿಕ್ಷಣ, ಸಂಘಟನೆ, ಹೋರಾಟ. ಹಬ್ಬದಂದು ಒಂದು ಸಣ್ಣ ಕಾರ್ಯಕ್ರಮ ಆಯೋಜಿಸಿ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳ ವಿತರಣೆ, ಆನ್ಲೈನ್ ಲರ್ನಿಂಗ್ ಕೋರ್ಸ್ಗೆ ಸಹಾಯ ಮಾಡುವುದು. ಮಹಿಳೆಯರಿಗೆ ಸ್ವಾಭಿಮಾನದ ಬಗ್ಗೆ ಚರ್ಚಾ ಸಭೆ ನಡೆಸುವುದು. ಯುವಕರಿಗೆ ಅಂಬೇಡ್ಕರ್ ವಿಚಾರಧಾರೆ ಪ್ರೆಸೆಂಟೇಷನ್ ಕೊಡುವುದು. ವಿಧಾನ 4. ಸಮಾನತೆಯ ಪ್ರದರ್ಶನ. ಪ್ರೊಸೆಷನ್ ಮಾಡುವುದು ಸರಿ, ಆದರೆ ಅದರ ಜೊತೆಗೆ ಊರಿನಲ್ಲಿ ಸ್ವಚ್ಛತಾ ಅಭಿಯಾನ, ರಕ್ತದಾನ ಶಿಬಿರ, ಎಲ್ಲ ಜಾತಿಯ ಜನರನ್ನು ಒಟ್ಟಿಗೆ ಕರೆದು ಊಟ ತಿಂಡಿ ವ್ಯವಸ್ಥೆ ಮಾಡುವುದು. ಇದು ಕೇವಲ ಆಚರಣೆಯಲ್ಲ, ಸ್ವಾಭಿಮಾನದ ಬದುಕಿನ ಪ್ರದರ್ಶನ. ವಿಧಾನ 5. ಡಿಜಿಟಲ್ ಸ್ವಾಭಿಮಾನದ ಸಂಭ್ರಮ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ, ಇಂದು ನಾನು ಸ್ವಾಭಿಮಾನದ ಬದುಕಿಗೆ ಒಂದು ಹೆಜ್ಜೆ ಇಟ್ಟಿದ್ದೇನೆ, ಮತ್ತು ನೀವು? ಬಾಬಾ ಸಾಹೇಬ್ ಅವರ ಒಂದು ಉಲ್ಲೇಖ ಹಾಕಿ. ಇದು ಲಕ್ಷಾಂತರ ಜನರಿಗೆ ಸ್ವಾಭಿಮಾನದ ಸಂದೇಶವನ್ನು ತಲುಪಿಸುತ್ತದೆ. ವಿಧಾನ 6. ಮಹಿಳಾ ಸಶಸ್ತ್ರೀಕರಣ ಸಂಭ್ರಮ. ಬಾಬಾ ಸಾಹೇಬ್ ಅವರು ಮಹಿಳೆಯರಿಗೆ ನೀಡಿದ ಸಂದೇಶ ಹರಡಿ, ಮಹಿಳೆಯರಿಗೆ ಸ್ವಾಭಿಮಾನ, ಶಿಕ್ಷಣ ಮತ್ತು ಹಕ್ಕುಗಳ ಬಗ್ಗೆ ಒಂದು ವಿಶೇಷ ಚರ್ಚಾ ಸಭೆ ನಡೆಸಿ. ವಿಧಾನ 7. ಹಬ್ಬವನ್ನು ದೈನಂದಿನ ಸ್ವಾಭಿಮಾನವಾಗಿ ಮಾಡೋಣ. ಏಪ್ರಿಲ್ 14 ಮಾತ್ರವಲ್ಲ, ಪ್ರತಿದಿನ ಒಂದು ಸಣ್ಣ ಕೆಲಸ ಮಾಡೋಣ. ಜಾತಿ ತಾರತಮ್ಯದ ವಿರುದ್ಧ ಮಾತನಾಡೋಣ, ಶಿಕ್ಷಣಕ್ಕೆ ಸಹಾಯ ಮಾಡೋಣ, ಸಮಾನತೆಯನ್ನು ಪ್ರೋತ್ಸಾಹಿಸೋಣ. ವಿಧಾನ 8. ಯುವಜನತೆಗೆ ವಿಶೇಷ ಕಾರ್ಯಕ್ರಮ. ಕಾಲೇಜುಗಳಲ್ಲಿ ಸ್ವಾಭಿಮಾನ ಸೆಮಿನಾರ್ ಆಯೋಜಿಸಿ. ಶಿಕ್ಷಣ, ಸಂಘಟನೆ, ಹೋರಾಟ ಎಂಬ 3 ಮಂತ್ರಗಳನ್ನು ಯುವಕರಿಗೆ ಪರಿಚಯಿಸೋಣ. ವಿಧಾನ 9. ಪರಿಸರ ಮತ್ತು ಸಮುದಾಯದ ಸೇವೆ. ಹಬ್ಬದಂದು ಗಿಡಗಳನ್ನು ನೆಡುವುದು ಅಥವಾ ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ನಡೆಸುವುದು. ವಿಧಾನ 10. ಧ್ಯಾನ ಮತ್ತು ಸ್ವಯಂ ಅರಿವು. ಕೊನೆಯಲ್ಲಿ ರಾತ್ರಿ ಕುಟುಂಬದೊಂದಿಗೆ ಕುಳಿತು ಧ್ಯಾನ ಮಾಡುವುದು ಹಾಗೂ ನಮ್ಮ ಮನಸ್ಸಿನ ಬಗ್ಗೆ ತಿಳಿದುಕೊಳ್ಳುವುದು. ಈ ಹಬ್ಬದಿಂದ ನಮ್ಮ ಸ್ವಾಭಿಮಾನ ಎಷ್ಟು ಬೆಳೆಯಿತು ಎಂದು ಚರ್ಚಿಸಿ, ಹಬ್ಬ ಮುಗಿದ ನಂತರವೂ ಸ್ವಾಭಿಮಾನದ ಬದುಕು ಮುಂದುವರಿಯುವಂತೆ ನೋಡಿಕೊಳ್ಳೋಣ. ಸ್ನೇಹಿತರೆ, ಅಂಬೇಡ್ಕರ್ ಹಬ್ಬ ಎಂದರೆ
ಕೇವಲ ಅದು ಒಂದು ದಿನದ ಆಚರಣೆಯಲ್ಲ, ಇದು ಪ್ರತಿದಿನ ಸ್ವಾಭಿಮಾನದಿಂದ ಬದುಕುವ ಸಂಕಲ್ಪ. ಈ ಸಂಕಲ್ಪವನ್ನು ಇಂದು ಮಾಡೋಣ. ದುರಾಭಿಮಾನಕ್ಕೂ ಅಲ್ಲ, ನಿರಾಭಿಮಾನಕ್ಕೂ ಅಲ್ಲ, ನಿಜವಾದ ಸ್ವಾಭಿಮಾನದ ಬದುಕನ್ನು ಆರಂಭಿಸೋಣ. ನಿಮ್ಮ ಸ್ವಾಭಿಮಾನದ ಬದುಕಿಗೆ ಶುಭವಾಗಲಿ. ಜೈ ಭೀಮ್, ಜೈ ಸಂವಿಧಾನ್, ಜೈ ಅಂಬೇಡ್ಕರ್.